ಈ ದೇಶದಲ್ಲಿ ಬಿಜೆಪಿಯವರ ಗೂಂಡಾಗಿರಿ, ಬಿಜೆಪಿಯವರ ರೌಡಿಸಮ್ ಜಾಸ್ತಿ ಆಗಿದೆ. ಯಾಕೆ ಈ ವಿಚಾರ ಪ್ರಸ್ತಾಪಿಸ್ತಿದ್ದೀನಿ ಅಂದರೆ, ಈ ಬಿಜೆಪಿಯವರ ಗೂಂಡಾಗಿರಿ ಸರ್, ನಿನ್ನೆ ಬಿಹಾರದ ಪಾಟ್ನಾದಲ್ಲಿ ಕಾನ್ಸರ್ ಅಂತ ಫೇಮಸ್ ಕೋಚಿಂಗ್ ಸೆಂಟರ್ ಟೀಚರ್ ನೀಟ್ ಪರೀಕ್ಷೆ ಬಗ್ಗೆ ಮೋದಿಯವ್ರನ್ನ ಪ್ರಶ್ನಿಸಿದ್ರು, ನೀಟ್ ಪರೀಕ್ಷೆ ಬಗ್ಗೆ ಧರ್ಮೇಂದ್ರ ಪ್ರಧಾನನ ಪ್ರಶ್ನಿಸಿದ್ರು ಅಂತ ನಿನ್ನೆ ಅವ್ರ ಕೋಚಿಂಗ್ ಸೆಂಟರ್ ಮೇಲೆ ರಾತ್ರಿ ಅಟ್ಯಾಕ್ ಆಗುತ್ತೆ. 8 ರಿಂದ 10 ಸಲ ಗನ್ ಫೈರ್ ಮಾಡ್ತಾರೆ. ಒಬ್ಬ ಕಾನ್ಸರ್ ಅಂತ ಬಡವ್ರ ಮಕ್ಕಳಿಗೆ ಟೀಚರ್ ಪಾಠ ಹೇಳ್ಕೊಡೋ ಟೀಚರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಿದ್ರು ಅಂತ ಬಿಜೆಪಿ ಗೂಂಡಾಗಳು ಹೋಗಿ ಬಿಜೆಪಿ ಬೆಂಬಲಿತರು ಕೋಚಿಂಗ್ ಸೆಂಟರ್ನೇ ಪುಡಿ ಪುಡಿ ಮಾಡಾಕಿದ್ದಾರೆ. ಮೋದಿಯವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಅಮಿತ್ ಶಾ ಅವರ ಗೂಂಡಾಗಿರಿ ಯಾವತ್ತು ನಿಲ್ಲುತ್ತೆ? ಯಾಕೆ ಒಳ್ಳೆತನ ಸತ್ತೋಗಿ ಎಷ್ಟು ದಿನ ಆಯ್ತೋ? ಮೋದಿಜಿಯವರೇ, ಅಮಿತ್ ಶಾ ಅವರೇ, ನಿಮ್ಮ ಗೂಂಡಾಗಿರಿ ವೆಸ್ಟ್ ಬೆಂಗಾಲಲ್ಲಿ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಟ್ಯಾಕ್ ಮಾಡಿದ್ರಿ. ನಿಮ್ಮ ವಿರುದ್ಧ ಯಾರೆಲ್ಲ ಮಾತಾಡ್ತಾರೋ ನಿಮ್ಮ ಬೆಂಬಲಿಗರೋಗಿ ಅವ್ರನ್ನ ಅಟ್ಯಾಕ್ ಮಾಡೋದು. ಇಂಥವೆಲ್ಲ ಪ್ರಜಾಪ್ರಭುತ್ವದಲ್ಲಿ ನಡೆಯಲ್ಲ. ಇವತ್ತು ಕಾನ್ಸರ್ ಅಂತ ಸರ್ ಬಿಹಾರಲ್ಲಿ ದಯವಿಟ್ಟು ತಾವು ನೋಡಬೇಕು. ಕೋಚಿಂಗ್ ಸೆಂಟರ್ ಮುಂದೆ ಹೋಗಿ ಯಾವನಾದ್ರೂ ಗನ್ ಫೈರ್ ಮಾಡ್ತಾನ? 8 ರಿಂದ 10 ಸಲ. ಆ ಬಿಜೆಪಿ ಅಲ್ಲಿ ಬಿಹಾರಲ್ಲಿ ಇರೋದು ಬಿಜೆಪಿ, ಸೆಂಟ್ರಲ್ ಇರೋದು ಬಿಜೆಪಿ. ನಾಲಾಯಕಗಳು, ಅಯೋಗ್ಯರು, ಅಸಮರ್ಥರು, ರೌಡಿಗಳು, ಗೂಂಡಾಗಳು ಈ ಬಿಜೆಪಿಯವರು. ನಾನು ಮತ್ತೊಮ್ಮೆ ಇದೆಲ್ಲ ಘಟನೆಗಳು ನೋಡ್ತಾ ಇದ್ರೆ ನನಗೆ ಅನಿಸ್ತಿದೆ, ಬಿಜೆಪಿ ಹಟಾವ್ ದೇಶ್ ಬಚಾವ್, ಬಿಜೆಪಿ ಹಟಾವ್ ದೇಶ್ ಬಚಾವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್.